कलबुर्गी में अखिल भारतीय ब्राह्मण महासंघ ने राज्य ब्राह्मण विकास बोर्ड के अध्यक्ष असगुडू जयसिम्हा राव का अभिनंदन किया। ये पहली बार था जब असगुडू जयसिम्हा राव राज्य ब्राह्मण विकास बोर्ड के अध्यक्ष के रूप में कलबुर्गी पहुंचे और अखिल भारतीय ब्राह्मण महासंघ ने उनका स्वागत किया। संघ के अध्यक्ष अविनाश कुलकर्णी ने जयसिम्हा राव को शॉल ओढ़ाकर सम्मानित किया। उपस्थिति इस कार्यक्रम में व्यवसायी कृष्णजी कुलकर्णी, किशन राव मातामारी, एमबी शास्त्री, जगदीश हुनगुंडा, गुरु राजा, भरत नूर, मुकुंद देशपांडे और शेषगिरी जैसे गणमान्य व्यक्ति उपस्थित थे। निवेदन। इस अवसर पर ब्राह्मण समाज की विभिन्न समस्याओं को हल करने के लिए संघ ने एक लिखित निवेदन भी प्रस्तुत किया। यह कार्यक्रम ब्राह्मण समाज के कल्याण और विकास से संबंधित मुद्दों पर चर्चा करने के लिए आयोजित किया गया था। ನಾವು ಬೆಳಿಬೇಕಾದ್ರೆ ಸಾಮಾನ್ಯ ನಾನು ಒಬ್ಬನೇ ಅಂತಲ್ಲ, ಎಲ್ಲ ಬ್ರಾಹ್ಮಣರು ಕೂಡ ಬೇರೆ ಸಮಾಜಕ್ಕೆ ಸ್ಪಂದಿಸಿ ಅವ್ರನ್ನ ಉದ್ಧಾರ ಮಾಡೇ ನಾವು ಉದ್ಧಾರ ಆಗಿರೋದು. ಅದು ಮುಂಚೆಯಿಂದಲೂ ಇದೆ, ಮುಂದೆನೂ ಇದೆ. ಇರೋ ಹೊತ್ತಿಗೆ ನಾವು ಇವತ್ತು ಈ ಸೊಸೈಟಿನಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಅಂತ ಹೇಳೋದು. ನಮ್ಮಲ್ಲಿ ಇವಾಗ ಏನಪ್ಪ ಅಂತಂದರೆ EWS ಸರ್ಟಿಫಿಕೇಟ್ ವಿಚಾರದಲ್ಲಿ ನೀವೆಲ್ಲ ಹೇಳಿದ್ರಿ, ನನಗೂ ಮನವರಿಕೆ ಆಯಿತು. ಈಗ ಏನಾಗಿದೆ ಅಂತಂದರೆ 8 ಲಕ್ಷ ರೂಪಾಯಿನ ಅದು ಮಾನದಂಡ ಇರಲಿ ಸರಿ, ಈ ಮನೆದಿದೆಯಲ್ಲ ಇದು ಭಾಳ ದೊಡ್ಡ ಸಮಸ್ಯೆ. ಯಾಕಂತಂದರೆ ಯಾವ ಊರಾಗ ಹೋದ್ರು ಒಂದು ದೊಡ್ಡ ಜಾಗ ಇರುತ್ತೆ, ಅಲ್ಲೊಂದು ಸಣ್ಣ ಮನೆ ಕಟ್ಕೊಂಡಿರ್ತಾರೆ. ನಿಮ್ದು 10,000 ಸ್ಕ್ವೇರ್ ಫೀಟ್ ಅದು 5 ಇದೆ. ಅವ್ರಿಗೆ ಹೇಳಿದ್ರು ಭಾಳ ಜನ. ಇವತ್ತು ಬೆಳಗ್ಗೆ ಪಿ ಜೋಶಿ ಅವ್ರು ಬಂದು ಈ ಥರ ಅವ್ರಿಗೆ ತೊಂದರೆ ಸಹಾಯ ತೊಗೊಂಬಕ್ಕೆ ಹೋದರೆ ನಿನ್ನ ಮನೆ ಇದೆ ಅಂತಂದು, ಇದು ಭಾಳ ಸೀರಿಯಸ್. ಇದನ್ನು ನಾನು ಸರ್ಕಾರದ ಜೊತೆ ಮಾತಾಡ್ತೀನಿ. ಸರ್ಕಾರ ಅಂತಂದ್ರೆ ನಾನು ಮೊದಲು ದಿನೇಶ್ ಗುಂಡ್ರಾವ್, ನಾನು ಮೊನ್ನೆ ಏನು ಮಾಡಿದೆ ಅಂದರೆ ದಿನೇಶ್ ಗುಂಡ್ರಾವರಿಂದ ರೆವಿನ್ಯೂ ಮಿನಿಸ್ಟ್ರಿ ಕಾಗದ ಹಾಕ್ಸಿದ್ದೀನಿ. EWS ಸರ್ಟಿಫಿಕೇಟ್ ಕೆಲವು ಕಡೆ ಭಾಳ ತೊಂದರೆ ಮಾಡ್ತಿದ್ದಾರೆ. ಇವ್ರಿಗೆ ಕೂಡಲೇ ಅಲ್ಲ ಒಂದೇನಂದ್ರೆ ಇವತ್ತಿನ ಸಭೆಯಲ್ಲಿ ನೀವು ಬಂದಿರೋದು ನನಗೆ ಭಾಳ ದೊಡ್ಡ ಶಕ್ತಿ ಬಂತು. ಯಾಕೆ ಅಂತಂದರೆ ಇಲ್ಲಿ ಈ ಗುಲ್ಬರ್ಗ ಈ ಭಾಗದಲ್ಲಿ ತೊಂದರೆ ಆದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಾನು ಹೇಳಿರ್ತೆ. ಅಂದರೆ ನೀವು ರಿಯಾಲಿಟಿ ತಿಳ್ಕೊಂಡು ನನಗೆ ಹೇಳ್ತೀರಿ, ನಾನೇನು ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ. ಆಮೇಲೆ ದಿನೇಶ್ ಗುಂಡ್ರಾಯರ್ಗೂ ಹೇಳ್ತೀನಿ, ನಾನು ಯಾರಿಗೆ ಬೇಕಾದ್ರೂ ಹೇಳೋ ಒಂದು ಅವಕಾಶ ಇದೆ. ಮತ್ತೊಂದೇನಪ್ಪ ಅಂದರೆ ಇವತ್ತು ಬೆಳಗ್ಗೆ PV ಜೋಶಿ ಇವರೆಲ್ಲ ಸ್ನೇಹಿತರೆಲ್ಲ ಬಂದಿದ್ದಾಗ ನಾನು ರಾಧಾಕೃಷ್ಣ ಅವ್ರಿಗೆ ಫೋನ್ ಮಾಡಿದೆ. ಯಾಕಂದರೆ ಇಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಮತ್ತು ವೆರಿ ಇನ್ಫ್ಲೂಯೆನ್ಸ್ಡ್ ಮ್ಯಾನ್, ಮತ್ತು ಆಮೇಲಿಂದ ಒಂದು ಸಂಸ್ಕಾರ ಇರ್ತಕ್ಕಂಥ ಮನುಷ್ಯ, ಮತ್ತು ನನಗೆ ಭಾಳ ಆತ್ಮೀಯ. ನಾನು ಮಾಡಿದೆ, ಇವ್ರು ಇದ್ದಾಗಲೇ ಮತ್ತೆ ಅವರು ಎತ್ತಲಿಲ್ಲ. ಆಮೇಲೆ ನೀವು ಇದ್ದಾಗಲೇ ಮಾಡಿದ್ದಾರೆ, ನಾನು ಸೈಲೆಂಟ್ ಮೂಡಿತ್ತೆ ಅದು ಫೋನು. ಮತ್ತೊಂದು ಸಲ ಮಾಡಿದ್ದಾರೆ, ನಾನು ಎತ್ತಿಲ್ಲ. ಇನ್ನೊಂದು ಸಲ ನಾನು ಮಾಡಿದೆ, ಅವ್ರು ಯಾರೋ ಸ್ಥಾನಕ್ಕೆ ಹೋಗಿದ್ವಿ.